ಪೊಲೀಸರು ಏನ್ ನೋಡ್ತಾ ಇದಾರೆ? ಪೊಲೀಸರು ಇಬ್ರು ಅವಾಗ್ಲಲ್ಲಿ 5000 ಕೊಡ್ತೀಯ ಅಂತ ಟಿಕೆಟ್ ಕೇಳಿದ್ದಾರೆ. ನಾನು ಪೊಲೀಸ್ ಅಂತ ಅಂದಿದ್ದಾನೆ. ಪೊಲೀಸ್ ಆದ್ರೆ ನನಗೆ ಕಾನೂನು ಗೊತ್ತು, ನಾನು ಎಜುಕೇಟೆಡ್ ಅಂದಿದ್ದೀನಿ. ಏನು ಮಾಡೋಕ್ಕಾಗಲ್ಲ, ನಾನು ಗೊತ್ತಿದೆ, ನೀವೇನ್ ಮಾಡ್ತೀರಾ ಮಾಡಿ ಅಂತಂದೆ. 6000 ಹೇಳ್ತಾ ಇದಾರೆ ಪೊಲೀಸು. ಕಲರ್ ಡ್ರೆಸ್ನಾಗ ಇದಾರೆ. ಈ ತರ ಎಲ್ಲ ಸ್ಕ್ಯಾಮರ್ ಇದಾರೆ, ಏನು ಮಾಡಕ್ ಆಗ್ತಾ ಇಲ್ಲ ಇದನ್ನೆಲ್ಲ. ಇಲ್ಲಿ ಎಷ್ಟೋ ಜನ ಟಿಕೆಟ್ ಇಲ್ದಂಗೆ ಕಾಯ್ತಾ ಇದಾರೆ. ಪಾಪ ಟಿಕೆಟ್ ಸಿಗ್ತಾ ಇದೆ ಅಂತ ಬಂದು ಕಾಯ್ತಾ ಇದಾರೆ. 35,000 ಸ್ಟ್ಯಾಂಡ್ ಇದೆ. ಎಲ್ಲಿದಾವೆ ಟಿಕೆಟ್? ಎಲ್ಲ ಇವರೇ, ಎಲ್ಲ ಬ್ಲಾಕ್ನಾಗೆ ಮಿನಿಸ್ಟ್ರು, ಅವ್ರ ಮೊಮ್ಮಕ್ಕಳು, ಅವರು ಎಲ್ಲ ಅವರೇ ನೋಡ್ತಾರೆ. ಇಲ್ಲೆಲ್ಲ ಫ್ಯಾನ್ಸ್ಗಳು ನಾವಿರೋದು, ನಾವೊಂದು ಕ್ರೇಜ್ ಕೊಡೋದು. ಆನ್ಲೈನ್ ಟಿಕೆಟ್ ನಾನು ಪ್ರತಿ ಸಲ 5 years ಇಂದಾನು ನೋಡ್ತಾ ಇದ್ದೀನಿ. 2 minutes ಬಿಡ್ತಾರೆ. 2 minutes ಅಲ್ಲಿ ಆನ್ಲೈನ್ ಪೇಮೆಂಟ್ ಎಲ್ಲಾಗುತ್ತೆ? ಅಷ್ಟೊಂದು ಜನ ಸರ್ವರ್ ಬಿಸಿ ಇದ್ರೆ ಪೇಮೆಂಟ್ ಎಲ್ಲಾಗುತ್ತೆ? ಶೋಲ್ಡ್ ಔಟ್ ಅಂತ ಹೇಳ್ತಾ ಇದಾರೆ. ಶೋಲ್ಡ್ ಔಟ್. ಯಾಕಂದ್ರೆ ಪ್ರತಿ ನೋಡ್ತಾ ಇರ್ತೀವಿ ಮ್ಯಾಚ್. ಯಾಕಂದ್ರೆ ಎಲ್ಲರ ಕೈಯಲ್ಲೂ ಮೊಬೈಲ್ ಇದೆ, ಎಲ್ಲರೂ ಯೂಸ್ ಮಾಡ್ತಾ ಇದಾರೆ. ನಾನು ಹೋಗ್ಬೇಕು, ನನ್ನ ಫ್ಯಾಮಿಲಿ ಹೋಗ್ಬೇಕಂತ ಬಹಳ ಆಸೆ ಇರುತ್ತೆ. ಎಲ್ಲೆಲ್ಲಿದ್ದಾನೆ ಬಹಳ ಆಸೆ ಹುಡ್ಕೊಂಡು ಇಲ್ಲಿ ಬಂದಿರ್ತಾರೆ. ಪಾಪ ಅವರಿಗೆಲ್ಲ ಬಹಳ ನೋವು ಮಾಡ್ತಾ ಇದಾರೆ. ಈ ಟಿಕೆಟ್ ಸಿಗದೆ ಇರೋದು ಕಾರಣ ಇಷ್ಟೇ, ನಮ್ಮ ರಾಜಕಾರಣಿಗಳು ಮೇಯ್ನು. ಎರಡನೇದು ರಾಜಕಾರಣಿಗಳು ಪಿ ಎಗಳು. ಮೂರನೇದು ಪಿ ಎಗಳು ಇರ್ತಾರೆ ಅವರು. ಆಮೇಲೆ ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್ಗಳು, ಅವ್ರ ಮಕ್ಕಳು, ಅವ್ರ ಫ್ರೆಂಡ್ಸು, ಅವ್ರ ಮಕ್ಕಳು, ಹಿಂಗೆ ಬೆಳ್ಕೊಂಬಂದ್ಬಿಡ್ತದೆ. ಇವ್ರದ್ದೆಲ್ಲ ಚೈನ್ ಲಿಂಕು. ಚೆನ್ನೈ RCB ಒಂದು ವೇಳೆ ಮ್ಯಾಚ್ ಇತ್ತು ಅಂದರೆ ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಟಿಕೆಟ್ ಸಿಗೋದು ಅನ್ನೋದು ಕನಸು. ಸಿಗಲ್ಲ. ಅದು ಯಾಕೆ ಸಿಗಲ್ಲ ಅಂದರೆ ಇವ್ರದೆಲ್ಲ ಚೈನ್ ಲಿಂಕಲ್ಲಿ ಇರ್ತದೆ. ಒಂದು ವೇಳೆ ಹಂಗೂ ನಾವು ಅವ್ರು ಯಾರಿಗಾನ ಬಗ್ಗಿಟ್ಟು ಹಿಡಿದ್ರೆ ಒಂದು ಟಿಕೆಟ್ ಸಿಗ್ತದೆ. ಅದು 50,000 ಅವ್ರು ಹೇಳಿದ ದುಡ್ಡು, ನಾವು ಕೊಟ್ಟಿದ್ದಲ್ಲ. ಅವ್ರು ಕೇಳಿ ದುಡ್ಡು ಕೊಡಬೇಕು, ಅವಾಗ ನಮಗೆ ಟಿಕೆಟ್ ಸಿಗ್ತದೆ. ನಾವೇನು ಅನ್ಕೋತೀವಿ, ಈ ನಮ್ಮ ಮಕ್ಳಿಗೆ 50,000 ಕೊಡೋಕೆ ನಾವು 1 ವರ್ಷ ಎಲ್ಲ ದುಡಿಬೇಕು. 29 ರೂಪಾಯಿ ರೀಚಾರ್ಜ್ ಮಾಡಿದ್ರೆ ಸ್ಟೇಡಿಯಂನ ನಮ್ಮ ಮೊಬೈಲ್ ಒಳಗೆ ನೋಡ್ಬೋದು ಅಂತ ನೋಡ್ಕೊಂಡ್ಬಿಡ್ಬೋದು. ಹೌದಾ ಅಲ್ವಾ? ಇದೆಲ್ಲ ಒಂದು ಚೈನ್. ಇದಂದ್ರೆ ಮಾಫಿಯಾ. ಇದು ಕ್ರೇಜ್ ಹುಟ್ಟಾಕಿ. ಈಗ ಹೆಂಗೆ ಅಂದರೆ ಓಡೋ ಕುದುರೆಗೆ ಜನ ಜಾಸ್ತಿ ದುಡ್ಡು ಕಟ್ಟೋದು. ಈಗ ನಡ್ಕೊಂಡು ಹೋಗೋ ಕುದುರೆಗೆ ನಡ್ಕೊಂಡು ಹೋಗ್ತದೆ, ಯಾವನ್ ಸೋಲಿಸ್ತಾನೆ ಅದನ್ನ ಆರಾಮಾಗಿ ಎಲ್ಲರೂ ನಡ್ಕೊಂಡು ಹೋಗೋ. ಓಡೋ ಕುದುರೆ ಇರ್ತದಲ್ಲ, ನಮ್ಮ RCB ಅನ್ನೋದು ಓಡೋ ಕುದುರೆ. ಎಂಥ ಕುದುರೆ ಅಂದರೆ ನಾನು ಪ್ರಪಂಚದಲ್ಲೇ ಯಾರು ಈ ಥರ ಓಡೋ ಕುದುರೆ ನೋಡಿಲ್ಲ. ಆ ಕುದುರೆ ಮೇಲೆ ಎಷ್ಟನ್ನ ಕಟ್ಟು ನಡೀತದೆ. ಯಾಕಂದ್ರೆ ಹುಚ್ಚಿಡ್ದಿರೋರು ಅವರೇ, ಅದನ್ನ ನಂಬ್ಕೊಂಡಿರೋರು ಬೇಜಾನ್ ಜನ ಅವರೇ. ಇದು ಅಭಿಮಾನಿಗಳಿಗೆ ಅಂದ್ರೆ ಇನ್ನೊಂದೇನು ಗೊತ್ತಾ ಮೇಡಮ್, ನಿಜವಾದ ಅಭಿಮಾನಿಗಳನ್ನ ಯಾರನ್ನು ಸ್ಟೇಡಿಯಂ ಒಳಗೆ ಬಿಡಲ್ಲ. ಯಾರನ್ನು ಬಿಡಲ್ಲ. ನೀವು ನೋಡಿ, ರೋಡಲ್ಲಿ ನಿಂತ್ಕೊಂಡು ಬಡ್ಕಂತ ಇದೀವಿ ನಾವು. ಕೊಹ್ಲಿ, RCB, ಕೊಹ್ಲಿ. ನಾವು ನಿಜವಾದ ಅಭಿಮಾನಿಗಳು. ಈ VIP-ಗಳು ಅರ್ಧಂಬರ್ಧ ತೊಡೆ ಕಾಣಿಸೋ ಬಟ್ಟೆ ಹಾಕೊಂಬಂದ್ಬಿಟ್ಟು, ಕಾಲ್ ಹಿಂಗೆ ಹಾಕೊಂಬಂದ್ಬಿಟ್ಟು, ಆ ಕ್ಯಾಮ್ರಾಮನ್ಗೆ ಬೇರೆ ಕೆಲಸನೇ ಇಲ್ದಿರೋ ಥರ ಅಲ್ಲೇ ಝೂಮ್ ಆಗ್ತಾ ಇರ್ತಾನೆ ಅವನು. ಬರೀ ಹೆಣ್ಮಕ್ಳನ್ನ ತೋರಿಸ್ತಾನೆ. ಗಂಡು ಮಕ್ಳು ಏನು ಮಾಡಿದೆ ಕ್ಯಾಮ್ರಾಮನ್? ನಿನಗೆ ಯಾವ್ದನ್ನ ಒಂದು ಗಂಡು ಮಗಿನ ತೋರಿಸಿ ಫೇಮಸ್ ಮಾಡಿದ್ದೀನಿ ನೀನು. ಅವಳ ಮನೆ ಚೆನ್ನೈಲಿ ಹಿಂಗೋದ್ಲಂತೆ. ಅವ್ನು 20 ಸರಿ ಫೇಸ್ಬುಕ್ಕಲ್ಲಿ, ವಾಟ್ಸಪ್ಪಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಧೋನಿನ ಬೈದಿರೋ ಗಂಡು ಮಕ್ಳು ಇರ್ಬೋದು ನಿನಗೆ. ಅವ್ರನ್ನ ತೋರ್ಸಕ್ಕಾಯ್ತಿರ್ಲ್ವಾ? ನಿಮಗೆ ತೊಡೆ ಕಾಣಿಸೋರು, ಬೇರೆ ಕಾಣಿಸೋರ್ನೇ ತೋರಿಸ್ಬಿಟ್ರೆ ನಾವೆಲ್ಲ ಏನು ಹೋಗೋಣ? ಅದು ನಮ್ಮ ಬಡವ್ರ ಮನೆ ಹೆಣ್ಮಕ್ಳು ಹೆಂಗೋ ಬಂದು ಕುಂತ್ಕೊಂಡಿರ್ತವೆ, ಅವೇನೋ ನೋಡಕ್ ಕುಂತಿರ್ತವೆ. ಅವನ್ನ ತೋರಿಸಿ ಸೀರೆ ಉಟ್ಕೊಂಡಿರೋರು ಒಬ್ಬರನ್ನು ತೋರಿಸಿಲ್ಲ ನೀನು ಸ್ಟೇಡಿಯಮಲ್ಲಿರೋರ್ನ. ಬೇರೆ ಅದೇನೋ ಅಲ್ಲಿ ಹಾಕೊಂಡು ಇಲ್ಲಿ ಬಿಟ್ಕೊಂಡಿರೋರ್ನೆಲ್ಲ ತೋರಿಸ್ತಿರ್ತೀರಾ. ನಮ್ಮ ಅಭಿಮಾನಿಗಳು ತೋರಿಸ್ರಯ್ಯ. ಒರಿಜಿನಲ್ ಅಭಿಮಾನಿಗಳು ಎಲ್ಲಿರ್ತಾರೆ ಗೊತ್ತಾ ನಿಮಗೆ? ಗಲ್ಲಿ ಕ್ರಿಕೆಟ್ ಆಡೋತ ನೋಡ್ರಿ, ಸ್ಟೇಡಿಯಂ ಬರಲ್ಲ ಅವರು. ಬರಲ್ಲ ಅಂದ್ರೆ ಸಿಕ್ಕಾಪಟ್ಟೆ 7,000 10,000 ಇಟ್ಟು ಪಾಪ ಎಲ್ಲಿ ಸ್ಟೇಡಿಯಂ ಅಲ್ಲಿ ಎಲ್ಲಿ ಬರ್ತಾರೆ? ಸ್ಟೇಡಿಯಂ ಬರಲ್ಲ. ಅವ್ರಿಗೆ ಅಭಿಮಾನ ಎಲ್ಲಿ ತೋರಿಸ್ಬೇಕು ಅಂತ ಗೊತ್ತು. ಒಂದು ರಬ್ಬರ್ ಬಾಲ್ ಇಕ್ಕೊಂಡು ಕೊಹ್ಲಿ ಪಾಪ ಅವನ ಹೆಸರು ಹಾಕೊಂಡಿರಲ್ಲ, ಕೊಹ್ಲಿ ಹೆಸರು ಹಾಕೊಂಡು ಕ್ರಿಕೆಟ್ ಆಡ್ತಾನೆ ಅವನು. ಅವ್ರ ಅಪ್ಪ ಬಂದು ಬೈತಾನೆ, ನನ್ನ ಮಗ ಕೊಹ್ಲಿ ಆಗ್ಬಿಡ್ತಾನಂತ. ಅಪ್ಪ ನಾನು ಕೊಹ್ಲಿ ಆಗಿಲ್ಲ ಅಂದ್ರೆ ಕೊಹ್ಲಿ ನಂಗೆ ಇಷ್ಟ ಬಂದ್ಬಿಟ್ಟು ಅವ್ನು ಆಡ್ತಿರ್ತಾನೆ. ಯಾವುದು ಅವ್ನು ಅಂಥವ್ರನ್ನ ಬಿಡ್ರಿ ಒಳಕ್ಕೆ, ಅಂಥವ್ರಿಗೆ ಕೊಟ್ರಿ ಟಿಕೆಟ್ನ. ರಾಜಕಾರಣಿಗೆ ಇವತ್ತು ಅಲ್ದಿರ ನಾಳೆ ಬರ್ತದೆ. ಅವ್ರೇನು ಇವತ್ತು ಗೆಲ್ತಾರೆ, ನಾಳೆ ಹೋಗ್ತಾರೆ, ಇರ್ತಾರೆ. ಅದು ಲೆಕ್ಕಾಚಾರ ಇಲ್ಲ ಅವ್ರಿಗೆ. ಇನ್ನು ಪೊಲೀಸ್ ಅವ್ರ ಪಾಪ ಅವ್ರನ್ನ ಹೇಳಂಗೂ ಇಲ್ಲ, ಕೇಳಂಗೂ ಇಲ್ಲ. ಅವ್ರ ರಾಜಕಾರಣಿಗಳು ಕೈ ಕೆಲಸ ಮಾಡೋರು. ಮ್ಯಾನೇಜ್ಮೆಂಟ್ ಅವ್ರ ಪಾಪ OTP ಬರುತ್ತೆ, OTP ಹಾಕಕ್ ಬರಲ್ಲ. ಸೊ RCB ವೆಬ್ಸೈಟ್ಗೆ ಹೋದ್ರೆ ತುಂಬಾ ಜನ ಇಲ್ಲಿರೋರೆಲ್ಲ ಏನಂತೀರಾ, ಫೋನ್ ನಂಬರ್ ಹಾಕಿದ್ರೆ OTP ಬರ್ತದೆ, OTP ಹಾಕಕ್ ಜಾಗನೇ ಬರಲ್ಲ. ಕರೆಕ್ಟಾ? ಬ್ಲ್ಯಾಕ್ ಅಲ್ಲಿ ಸೇಲ್ ಆಗ್ತಾ ಇದೆ. If it is 3,300 rupees ticket, they are selling it for 9,000, 7,000. I just bought it for 7,000 rupees per ticket. The actual cost is 3,300. ನಿಮಗೆ ಕೌಂಟ್ರಲ್ಲಿ ಸಿಗ್ತಾ ಇಲ್ವಾ ಟಿಕೆಟ್? Counter ಅಲ್ಲಿ what I feel is they are selling only about like 100 tickets out of 500. ನನಗನ್ಸುತ್ತೆ 500 ಟಿಕೆಟ್ ಇರುತ್ತೆ, ಮಾರೋದು ಇದು 100, 200 ಮಾಡ್ತಾರೆ, ಮಿಕ್ಕಿದೆಲ್ಲ ಬ್ಲ್ಯಾಕ್ ಮಾಡ್ತಾರೆ. ದಟ್ ಇಸ್ ವಾಟ್ ಐ ಫೀಲ್. ಐ ಮೇ ಬಿ ರಾಂಗ್. ಐ ಸೀರಿಯಸ್ಲಿ ಡೋಂಟ್ ನೋ ಮೇಡಮ್, ಬಟ್ ಐ ಆಮ್ ಅ ಕ್ರಿಕೆಟ್ ಫ್ಯಾನ್, ಬಟ್ ಐ ವಾಂಟ್ ಟು ವಾಚ್ ಅ ಕ್ರಿಕೆಟ್. ಬಟ್ ಓನ್ಲಿ ಕನ್ಸರ್ನ್ ಇಸ್ ಜನರಲ್ ಪಬ್ಲಿಕ್ ಆರ್ ನಾಟ್ ಏಬಲ್ ಟು ಅಫೋರ್ಡ್ ಮಾಡೋಕೆ ಆಗ್ತಾಯಿಲ್ಲ. ಇಷ್ಟೆಲ್ಲ ಎಕ್ಸ್ಪೆನ್ಸಿವ್ ಇದ್ರೆ ಪೀಪಲ್ ಎಂಟರ್ಟೈನ್ಮೆಂಟ್ ಯೂಸ್ ಮಾಡೋಣ ಅಂದರೆ ದೇ ವಿಲ್ ನಾಟ್ ಬಿ ಏಬಲ್ ಟು ಅಫೋರ್ಡ್ ಇಟ್ ಅಟ್ ಆಲ್. ಐ ಕೆನಾಟ್ ಕಮೆಂಟ್ ಆನ್ ದಟ್ ಮ್ಯಾಮ್, ಬಟ್ ಐ ಆಮ್ ಅ ಕ್ರಿಕೆಟ್ ಫ್ಯಾನ್. ಐ ವಾಂಟ್ ಟು ವಾಚ್ ಅ ಮ್ಯಾಚ್, ದಟ್ಸ್ ಇಟ್. ನಮ್ಗೇನಂತಂದ್ರೆ ಟಿಕೆಟ್ ಮಾತ್ರ ಸಿಗ್ತಾ ಇಲ್ಲ. ಬೆಳಗ್ಗೆ 8 ಗಂಟೆಯಿಂದ ಇಲ್ಲೇ ವೇಟ್ ಮಾಡ್ತಾ ಇದ್ದೀನಿ. ಒಂದು ಟಿಕೆಟ್ ಕೇಳಕ್ಕೆ ಹೋದ್ರೆ 9,000 ಹೇಳ್ತಾರೆ. ಮೇಡಮ್ ನಾವು ಬಡವರು,
ನಾವು ಉತ್ತರ ಕರ್ನಾಟಕದವರು. ನಾವು ಅದೇ 10,000 ರೂಪಾಯಿ ಆದರೆ ನಮ್ಮ ತಿಂಗಳ ಗಟ್ಟಲೆ ನಮ್ಮ ಮನೆ ನಡೆಯುತ್ತೆ. ಏನೋ ಖುಷಿ ಇದೆ, ಅಭಿಮಾನ ಇದೆ, ಟಿಕೆಟ್ ಸಿಗುತ್ತೆ ಅಂತ ಬಂದೆವು, ಏನೋ 3,000 ಕೊಟ್ಟು ಹೋಗ್ಬೇಕಂತ. ಬಟ್ ಇವತ್ತಿಗೆ ಎಷ್ಟು ಕಷ್ಟ ಆಗ್ತಿದೆ ಗೊತ್ತಾ ಟಿಕೆಟ್ದು. ನಿಜ ಇಷ್ಟು ಟಿಕೆಟ್ ಇಲ್ಲೇ ಸೇಲ್ ಮಾಡಿ ಅಂತ ನೀವು 1,500, 2,000, 3,000 ಇಡೀ ಉತ್ತರ ಕರ್ನಾಟಕದವ್ರು ಬಂದು ಕೂಡ್ತಾರೆ ಇಲ್ಲಿ. ಎಷ್ಟು ಅಭಿಮಾನಿ ಅದಾರೆ ಉತ್ತರ ಕರ್ನಾಟಕ ಅಂತಲ್ಲ, ಪ್ರತಿಯೊಂದು ಕಡೆನೇ ಅಭಿಮಾನಿ ಇದ್ದಾರೆ. ಬಟ್ ಟಿಕೆಟ್ ಮಾತ್ರ ಮುಟ್ಟ ಪ್ರಾಬ್ಲಮ್ ಆಗ್ತದೆ ಮೇಡಮ್. ಅದಕ್ಕೆ ಏನೋ ಒಂದು ಕಡಿವಾಣ ಹಾಕಲೇಬೇಕು.